ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಇನ್ನೂ ಕೂಡ ನಮ್ಮ ನ್ಯೂಸ್18 ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ದಾವಣಗೆರೆಯಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬರಗಾಲ ಅನ್ನೋ ಛಾಯೆ ಈಗಾಗಲೇ ಮೂಡಿರುವಂಥದ್ದು. ಹಾಗಾಗಿ ಸಾಕಷ್ಟು ರೈತರು ಕೂಡ ಬರಗಾಲ ಘೋಷಣೆ ಮಾಡಿ ಅಂತ ಹೇಳಿ ಒಂದಿಷ್ಟು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಅದೇ ಬೆನ್ನಲ್ಲೇ ಇದೀಗ ನೂತನವಾಗಿ ಪದಗ್ರಹಣವನ್ನು ಸಚಿವರಾಗಿ ಪದಗ್ರಹಣ ಸ್ವೀಕರಿಸಿದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಒಂದು ವಾರ ಆಯಿತು ಸಚಿವರಾಗಿ, ನೂತನ ಸಚಿವರಾಗಿ ಇದುವರೆಗೂ ಕೂಡ ದಾವಣಗೆರೆ ಜಿಲ್ಲೆಗೆ ಆಗಮಿಸಿಲ್ಲ. ಹೀಗಾಗಿ ಸಾಕಷ್ಟು ರೈತರಲ್ಲಿ, ದಾವಣಗೆರೆ ಜಿಲ್ಲೆ ಜನತರಲ್ಲಿ ಒಂದಿಷ್ಟು ಆತಂಕ ಮೂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ CM ಕೂಡ ತಮ್ಮ ಕ್ಷೇತ್ರಕ್ಕೆ ಹೋಗಿ ಎಲ್ಲೆಲ್ಲಿ ಮಳೆಯ ಹಾನಿಯಾಗಿದೆ, ಅದಲ್ಲದೆ ಕೂಡ ಯಾವ್ಯಾವ ಜಿಲ್ಲೆಗಳಲ್ಲಿ ಬರ ಇದೆ ವೀಕ್ಷಣೆ ಮಾಡಿ ಅಂತೇಳಿ ಈಗಾಗಲೇ ಅವರಿಗೆ ಸಚಿವರುಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಆದರೂ ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಇನ್ನೂ ಕೂಡ ದಾವಣಗೆರೆ ಜಿಲ್ಲೆಗೆ ಬಂದಿಲ್ಲ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಜಿಲ್ಲಾದ್ಯಂತ. ಹೀಗಾಗಿ ಅವರೆಲ್ಲ ಹೈಟೆಕ್ ಮಂತ್ರಿಗಳಾಗಿದ್ದಾರೆ, ಅಲ್ಲೇ ಕೂತ್ಕೊಂಡು ಫೇಸ್ಬುಕ್, ವಾಟ್ಸಪ್ಪು ಒಂದು ಸೋಷಿಯಲ್ ಮೀಡಿಯಾಗಳಲ್ಲೇ ಬರ ಅಧ್ಯಯನ ಮಾಡ್ತಿದ್ದಾರೆ ಅಂತೇಳಿ ಒಂದಿಷ್ಟು ಪೋಸ್ಟರ್ಗಳನ್ನು ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ದಿವ್ಯ ದೂರದೃಷ್ಟಿಯಿಂದನೇ ಬೆಂಗಳೂರಲ್ಲೇ ಕೂತು ಬರ ವೀಕ್ಷಣೆ ಮಾಡ್ತಿದ್ದಾರೆ. ಇಂಥವ್ರನ್ನ ಪಡೆದ ನಮ್ಮ ಜಿಲ್ಲೆಯ ಧನ್ಯ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗಿರುವಂಥದ್ದು. ಇದೇ ಬೆನ್ನಲ್ಲೇ ಇದೀಗ ಹರಿಹರ BJP ಶಾಸಕರಾದಂತಹ BP ಹರೀಶ್ ಅವರು ಕೂಡ ಒಂದು ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರು ಕೂಡ ಯಾವಾಗಲೂ ಕೂಡ ವಿದೇಶದಲ್ಲೇ ಪ್ರವಾಸ ಮಾಡ್ತಿರ್ತಾರೆ, ಆದರೆ ನಮ್ಮ ರೈತ ಕಷ್ಟ ಅರ್ಥ ಆಗೋದಿಲ್ಲ. ಇವರು ಇಲ್ಲಿ ಸಚಿವರಾಗಿದ್ದ ತಕ್ಷಣವೇ ಬಂದು ಇಲ್ಲಿ ಯಾವ್ಯಾವ ಸಮಸ್ಯೆ ಇದೆ ರೈತರಿಗೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಿತ್ತು, ಆದರೆ ಇವರು ವಿದೇಶದಲ್ಲೇ ಕೂತಿದ್ದಾರೆ. ಹಾಗಾಗಿ ಇಲ್ಲಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಹಾಗಾಗಿ ಇಲ್ಲಿ ನೂತನವಾಗಿ ಸಚಿವರಾದಂತಹ ಬಸವಂತಪ್ಪನವರಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೊಡಬೇಕು ಸರ್ಕಾರ. ಅವರ ರೈತರ ಬಗ್ಗೆ ಕಾಳಜಿ ಇದೆ ಅಂತೇಳಿ ಈಗ ಸಾಕಷ್ಟು ಸಚಿವ ಮಲ್ಲಿಕಾರ್ಜುನ್ ವಿರುದ್ಧನೇ ಈಗ BP ಹರೀಶ್ ಅವರು ಕೂಡ ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇವತ್ತು ಬರಗಾಲದ ವೀಕ್ಷಣೆಗೆ ಅಂತೇಳಿ ತಾವು ಸಚಿವರನ್ನು ಸೇರ್ತಿದ್ದೀರಿ, ಆದರೆ ನಮ್ಮ ಜಿಲ್ಲಾ ಸಚಿವರು ರಾತ್ರಿ ಬಂದಿದ್ದಾರೆ ವಿದೇಶದಿಂದ. ಅವರು ವಿದೇಶದಲ್ಲಿರ್ತಕ್ಕಂಥದ್ದೇ ಜಾಸ್ತಿ. ಅವರಿಗೆ ಭತ್ತದ ಬಗ್ಗೆ ಅವ್ರಿಗೆ ನೆನಪಾಗಬೇಕು ಹೇಳಿ ಇಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ, ವಿದೇಶಕ್ಕೆ ಮಜಾ ಮಾಡೋಕ್ಕೆ ಹೋಗ್ತಾರೆ. ಇಂಥ ಜಿಲ್ಲಾ ಸಚಿವರು ಪಡೆದಿದ್ದೀವಿ. ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ, ಜಿಲ್ಲಾ ಉಸ್ತುವಾರಿಯನ್ನು ಯುವಕರಾದಂಥ ಬಸವಂತಪ್ಪನವ್ರಿಗಾದರೂ ಕೊಟ್ಟರೆ ರೈತರ ಕಷ್ಟಕ್ಕೆ ಸ್ಪಂದಿಸ್ತಾನೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಧನ್ಯವಾದ ಸರ್. ಈಗ ನೋಡಿ, ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ಮಳೆ ಇರಲಿಲ್ಲ, ಸಂಪೂರ್ಣವಾಗಿ ಭದ್ರಾ ಜಲಾಶಯಕ್ಕೆ ಒಳ ಹರಿವು ಕಡಿಮೆ ಆಗಿತ್ತು. ಆ ಸರ್ಕಾರ ತೀರ್ಮಾನ ತೆಗೆದುಕೊಂಡ ನಂತರ ದೇವರು ಮಳೆ ಕೊಟ್ಟಿರೋದ್ರಿಂದ ಮಳೆ ಬಂದು ಇವತ್ತು 171 ಅಡಿ ಇರೋದ್ರಿಂದ ನಾವು ರೈತರು ಕೇಳ್ತಾ ಇದ್ದೀವಿ. ಡ್ಯಾಮ್ನಲ್ಲಿ 135 ಅಡಿ ಇದ್ರೆ ನಾವೇನು ಕೇಳ್ತಾ ಇದ್ದಿಲ್ಲ. ಸರ್ ಈಗ ಇದು ಅವರು ಬರೀ ಮಂತ್ರಿಮಂಡಲ ರಚನೆ, ದೆಹಲಿ ಪ್ರವಾಸದಲ್ಲಿದ್ದಾರೆ. ಒಂದು ಎರಡನೇದು ನಾವು ಕೂಡ ತಿಳ್ಕೋಬೇಕು. ಸುಮಾರು 165 ಅಡಿ ಇದ್ದಾಗ ನಾವೇನಾದ್ರು ನೀರು ಕೊಟ್ಟಿದ್ದೇ ಆದರೆ ಅಕಸ್ಮಾತ್ ಕೊನೆಯ ಸಂದರ್ಭದಲ್ಲಿ ತೊಂದರೆ ಆಗ್ತಾಯಿತ್ತು. ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಈಗ 160 ಅಡಿ ಇದ್ದಾಗೆ ನೀರು ಕೊಡ್ರಿ ಅಂದರೆ ಕೊನೆಗೆ ಭತ್ತ ಬರೋ ಟೈಮಲ್ಲಿ ನೀರು ಕೊಡೋಕ್ಕಾಗಲ್ಲ. ಆದರೆ ಈಗ ಸಮಸ್ಯೆ ಇಲ್ಲ. ಈಗ 171 ಅಡಿ ಇದೆ. ಇನ್ನೂ ಕೂಡ ಪ್ರತಿನಿತ್ಯ 8 ರಿಂದ 10 ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ನಮಗೆ ವಿಶ್ವಾಸ ಇದೆ, ಈ ಬಾರಿ ಭತ್ತದ ಬೆಳೆ ನಾವು ಬೆಳಿತೀವಿ. ಸರ್ಕಾರ ನೀರನ್ನು ಕೊಡಲೇಬೇಕು, ಇಲ್ಲದೇ ಇದ್ದರೆ ಭಾರಿ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಧನ್ಯವಾದ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರ ತಾಂಡವಾಡ್ತಾ ಇದೆ. ಇವತ್ತು 1.5 ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿಬೇಕಾಯಿತು. ಡ್ಯಾಮ್ ತುಂಬಿಲ್ಲ, ಮಳೆ ಬಂದಿಲ್ಲ ಅಂತಂದು ರೈತರೆಲ್ಲರೂ ಪ್ರತಿ ದಿವಸ ಮುಗುಳು ನೋಡ್ಕೊಂತಲೇ ಜೀವನ ಮಾಡ್ತಾಯಿದ್ದಾರೆ. ಆಮೇಲೆ ಜುಲೈ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಮಳೆ ಆಗಿದ್ದರಿಂದ ಬಿತ್ತನೆ ಬೀಜ ಎಲ್ಲ ತಂದು ಸಾಲ ಮಾಡಿ ರಸಗೊಬ್ಬರ ಎಲ್ಲ ತಂದು ಬಿತ್ತನೆ ಮಾಡಿದರು. ಅವೆಲ್ಲವೂ ಕೂಡ ಮೆಕ್ಕೆಜೋಳ ಆಗಿರ್ಬೋದು, ಇನ್ನೊಂದು ಬೆಳೆ ಆಗಿರ್ಬೋದು, ಸಂಪೂರ್ಣವಾಗಿ ಒಣಗೋಗಿದೆ ಇವತ್ತು. ಆಮೇಲೆ ಇಲ್ಲಿ ಇಡೀ ಜಿಲ್ಲೆಯೊಳಗೆ ನೀರಿಲ್ಲ ಅಂತಂದು ರೈತರೆಲ್ಲ ಪರದಾಡ್ತಾ ಇದ್ದಾರೆ. ಆದರೆ ಪ್ರಮಾಣವಚನ ಸ್ವೀಕರಿಸಿದ ಎಸ್ ಮಲ್ಲಿಕಾರ್ಜುನರವರು ಅಲ್ಲೇ ಕುಂತ್ಕೊಂಡು ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಜಿಲ್ಲೆಯನ್ನು ನೋಡ್ತಾ ಇದ್ದಾರೆ. ಇದು ಜನಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಕೆಲಸ ಇವತ್ತಿಗೂ ಮಾಡಿಲ್ಲ. ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ, ಎಲ್ಲ ಸಚಿವರು ಅವ್ರವ್ರ ಜಿಲ್ಲೆಗೆ ಹೋಗಿ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರನ್ನು ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಂದು ಇವತ್ತು ಮುಖ್ಯಮಂತ್ರಿಯವರು ಆದೇಶ ಮಾಡಿದರೂ ಕೂಡ ಇವತ್ತು ಅವ್ರು ಎಲ್ಲದರ ಅನ್ನೋದು ಕೂಡ ಗೊತ್ತಿಲ್ಲ.
ಆ ವಿದೇಶಕ್ಕೆ ಹೋಗಿದಾರಂತ ಕೆಲವ್ರು ಮಾತಾಡ್ತಾರೆ, ಬೆಂಗಳೂರಿನಾಗ ಅದಾರಂತ ಕೆಲವ್ರು ಮಾತನಾಡ್ತಾರೆ. ಹಂಗಾಗಿ ಇವರೆಲ್ಲರೂ ಕೂಡ ರೈತ ವಿರೋಧಿ ಸಚಿವ ನಮಗೆ ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜಿಲ್ಲೆಯನ್ನು ಬೆಳೆ ಹಾನಿ ಸಮೀಕ್ಷೆ ಮಾಡಿ ತಕ್ಷಣವೇ ಬೆಳೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಂದು ಒತ್ತಾಯವನ್ನು ಮಾಡ್ತೇವೆ. ಈಗಾಗಲೇ ಭದ್ರಾ ಡ್ಯಾಮ್ನಿಂದ ನೀರು ಬರೋದಿಲ್ಲ ಅಂಥೇಳಿ ರೈತರು ಆತಂಕಕ್ಕೆ ಒಳಗಾಗಿದ್ದರೆ, ಮತ್ತೊಂದೆಡೆ ಸಚಿವರು ಬಾರದೇ ಇರೋದು ಸಾಕಷ್ಟು ಒಂದಿಷ್ಟು ರೈತರಿಗೆ ಆಕ್ರೋಶ ಉಂಟು ಮಾಡಿದೆ. ಯಾಕಂದರೆ ಈಗಾಗಲೇ ಬಿತ್ತನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿದರೆ ಭತ್ತ ನಾಟಿ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ನೀರು ಬಿಡ್ತೀವಿ ಇಲ್ಲ ಅಂಥೇಳಿ ಭದ್ರದಿಂದ ಇನ್ನೂ ಕೂಡ ಆದೇಶವನ್ನು ಹೊರಹಾಕಿಲ್ಲ. ಹಾಗಾಗಿ ರೈತರು ಎಲ್ಲೋ ಒಂದು ಕಡೆ ಬೇಜಾರಾಗಿದ್ದಾರೆ. ಅದಲ್ಲದೆ ಕೂಡ ಸಾಕಷ್ಟು ಮಳೆ ಕೊರತೆಯು ನಾವು ದಾವಣಗೆರೆ ಮಧ್ಯ ಕರ್ನಾಟಕ ಜಿಲ್ಲೆಗೆ ಇರೋದರಿಂದ ಹೀಗಾಗಿ ಸಾಕಷ್ಟು ಬರ ಪೀಡಿತ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಇದ್ದರೂ ಕೂಡ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಏನಿದ್ದಾರೆ ಅವರು ಕೂಡ ಬಂದು ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ, ನೀರಿನ ಕೊರತೆ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ವೀಕ್ಷಣೆ ಮಾಡಬೇಕಾಗಿತ್ತು. ಆದರೆ ಇದು ಕಳೆದ ಸಚಿವ ಸಂಪುಟ ಆಗಿ ಒಂದು ವಾರ ಆದರೂ ಕೂಡ ಇನ್ನೂ ಕೂಡ ದಾವಣಗೆರೆ ಜಿಲ್ಲೆಗೆ ಆಗಮಿಸಿಲ್ಲ. ಹೀಗಾಗಿ ಸಾಕಷ್ಟು ಎಲ್ಲ ಕಡೆಯಿಂದಲೂ ಕೂಡ ಜಿಲ್ಲಾದ್ಯಂತ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಾಗಿ ಆದಷ್ಟು ಬೇಗ ಸಚಿವರು ಏನು ಬಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಆಲಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಈಗಾಗಲೇ BJPಯವರು ಕೂಡ ಒಂದಿಷ್ಟು ಈಗ ಸಚಿವ ಮಲ್ಲಿಕಾರ್ಜುನ್ ಅವರು ಆಹಾರ ಆಗಿರುವಂಥದ್ದು. ಯಾಕಂದರೆ ಈ ಸಂದರ್ಭದಲ್ಲಿ ಏನು ಈಗಾಗಲೇ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಸಚಿವರಾಗಿ ಬಂದು ಎಲ್ಲ ಕಡೆ ಭೇಟಿ ನೀಡಿ ಯಾವ್ಯಾವ ಸಮಸ್ಯೆ ಇದೆ, ಎಲ್ಲೆಲ್ಲಿ ಏನು ರೈತರಿಗೆ ಸಮಸ್ಯೆ ಉಂಟಾಗ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನು ಪಡೆದುಕೊಂಡು ಅದನ್ನು ಸರ್ಕಾರಕ್ಕೆ CMಗೆ ಸಲ್ಲಿಸುವಂಥ ಕೆಲಸ ಮಾಡಬೇಕಿತ್ತು. ಆದರೆ ಇದುವರೆಗೂ ಕೂಡ ಅವರು ಜಿಲ್ಲೆಗೆ ಕಾಲಿಟ್ಟಿಲ್ಲ. ಹೀಗಾಗಿ ಅವರು ಫಾರಿನ್ನಲ್ಲೇ ಇರ್ತಾರೆ, ಇಲ್ಲಿ ರೈತರ ಸಂಕಷ್ಟ ಕೇಳೋ ಸಚಿವರಲ್ಲ. ಹಾಗಾಗಿ ಶಾಸಕ BP ಹರೀಶ್ ಅವರು ಏನು ಹೆಂಗಿದ್ದಾರೆ ಬಸವಂತಪ್ಪನವರು, ಅವರಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೊಟ್ಟರೆ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತೇಳಿ ಈಗಲ್ಲ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸಚಿವರು ರೈತರ ಕಡೆ ಧಾವಿಸಿ ಏನು ಅವರ ಸಮಸ್ಯೆಗಳಿಗೆ ಆಲಿಸ್ತಾರ, ಸ್ಪಂದಿಸ್ತಾರ ಅಂತದನ್ನ ಕಾದು ನೋಡಬೇಕಾಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.